ಶಂಬಾಲ ಒಂದು ಹಿಡನ್ ಸಿಟಿ ಹಿಮಾಲಯ ಪ್ರದೇಶದಲ್ಲಿದೆ ಎಂದು ಒಂದು ವಾದ. ಸಾಧಾರಣ ಮನುಷ್ಯರು ಅಲ್ಲಿಗೆ ಸೇರುವುದು ಒಂದು ತಪಸ್ಸು. ಅದಕ್ಕೆ ಸ್ವರ್ಗಕ್ಕೆ ಸೇರಬೇಕೆಂದರೆ ತಪಸ್ಸು ಮಾಡಬೇಕೆಂಬ ವಾದ ಶುರುವಾಯಿತೇನು. ಇದರ ಬಗ್ಗೆ ಒಂದು ಚಿಕ್ಕ ಕಥೆ ಸಹ ಇದೆ. ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವಲ್ಪ ಕಾಲ ಆಳ್ವಿಕೆ ನಡೆಸಿ ಕಲಿಯುಗ ಆರಂಭವಾಗುತ್ತಿದ್ದಂತೆ ಆಳ್ವಿಕೆಗೆ ವಿದಾಯ ಹೇಳಿ ಶ್ರೀಕೃಷ್ಣನನ್ನು ಭೇಟಿ ಮಾಡುತ್ತಾರೆ. ಅವರಿಗೆ ಶ್ರೀಕೃಷ್ಣನು ಈ ಸ್ವರ್ಗ ನಗರದ ಬಗ್ಗೆ ತಿಳಿಸುತ್ತಾನೆ ಹಾಗೂ ಅಲ್ಲಿಗೆ ಸೇರುವುದು ಬಹಳ ಕಷ್ಟ ಎಂದು ಸಹ ಎಚ್ಚರಿಸುತ್ತಾನೆ. ಆ ಸ್ವರ್ಗ ನಗರವನ್ನು ತಲುಪುವ ಹಾದಿಯಲ್ಲಿ ಪಾಂಡವರು ಒಬ್ಬೊಬ್ಬರಾಗಿ ಮರಣ ಹೊಂದುತ್ತಾರೆ. ಕೊನೆಗೆ ಧರ್ಮರಾಯ ಮತ್ತು ಅವನನ್ನು ಅನುಸರಿಸಿ ಬಂದ ನಾಯಿ ಮಾತ್ರ ಆ ಪ್ರದೇಶವನ್ನು ತಲುಪುತ್ತಂತೆ. ಇದೆಲ್ಲ ಒಂದು ಕಡೆಯಾದರೆ ಕೆಲ ಸಂಶೋಧನೆ ಮತ್ತು ಭಾರತೀಯ ಗ್ರಂಥ ಹಾಗೂ ಬೌದ್ಧ ಗ್ರಂಥಗಳ ಪ್ರಕಾರ ನೋಡಿದರೆ ಬಾಹ್ಯ ಪ್ರಪಂಚಕ್ಕೆ ಗೊತ್ತಿಲ್ಲದೇ ಇರುವಂತಹ ಒಂದು ಪ್ರದೇಶ ಹಿಮಾಲಯದಲ್ಲಿದೆ. ಅದರ ಹೆಸರೇ ಶಂಬಾಲ. ಇದನ್ನು ಕೆಲ ಜನ ಹಿಡನ್ ಸಿಟಿ ಅಂತಲೂ ಸಹ ಕರೆಯುತ್ತಾರೆ. ಈ ಶಂಬಾಲಯದಲ್ಲಿ ವಾಸಿಸುವವರು ಸಾಧಾರಣ ಮನುಷ್ಯರಿಗಿಂತ ದುಪ್ಪಟ್ಟು ಆಯುಷ್ಯನ್ನು ಹೊಂದಿರುತ್ತಾರಂತೆ. ಈ ವಿಷಯಗಳನ್ನು ತಿಳಿದ ರಷ್ಯಾ 1920ರಲ್ಲಿ ರಷ್ಯಾ ತನ್ನ ಮಿಲಿಟರಿ ಫೋರ್ಸ್ನೊಂದಿಗೆ ಸಂಶೋಧನೆ ಮಾಡುವುದಕ್ಕೆ ಕಳುಹಿಸಿತಂತೆ. ಈ ವಿಷಯ ತಿಳಿದ ಹಿಟ್ಲರ್ 1930ರಲ್ಲಿ ಶಂಬಾಲಯದ ಬಗ್ಗೆ ತಿಳಿದುಕೊಳ್ಳಲು ಪ್ರತ್ಯೇಕ ಸೈನ್ಯವನ್ನು ಕಳುಹಿಸಿದನು. ಇಷ್ಟೇ ಅಲ್ಲದೆ ಆತನಿಗೆ ಅದ್ಭುತ ಎಂದರೆ ಬಹಳ ಇಷ್ಟ. ಅದಕ್ಕೆ ವಿಯೆನ್ನಾದಲ್ಲಿ ಮಂತ್ರ ಯೋಗ ವಿದ್ಯೆಯನ್ನು ಕಲಿತಿದ್ದನು. ಅದೇ ಆಸಕ್ತಿಯಿಂದ ಸ್ವಲ್ಪ ಸಂಸ್ಕೃತವನ್ನು ಕಲಿತಿದ್ದ ಎನ್ನುತ್ತಾರೆ. ಶಂಬಾಲಯದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಗ್ರಂಥಗಳನ್ನು ಅಧ್ಯಯನ ಮಾಡುವುದಕ್ಕೆ ಸಂಸ್ಕೃತ ಕಲಿತಿದ್ದ. ಇದರ ನಂತರ ಸ್ವಸ್ತಿಕ್ ಚಿಹ್ನೆಯನ್ನು ಬಳಸುತ್ತಿದ್ದನು ಎನ್ನುತ್ತಾರೆ. ಪ್ರಪಂಚವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕೆನ್ನುವ ಹಿಟ್ಲರ್ ಕೆಲವು ಗೂಢಚಾರಿಗಳ ಜೊತೆ ಶಂಬಾಲಯಕ್ಕೆ ಪ್ರಯಾಣ ಕಟ್ಟಿದ್ದ. ಆದರೆ ಅಲ್ಲಿನ ಆಧ್ಯಾತ್ಮಿಕ ವ್ಯಕ್ತಿಗಳು ಅದಕ್ಕೆ ಎಳೆ ಮಾಡಿಕೊಡಲಿಲ್ಲ. ಇದನ್ನು ಬುದ್ಧ ತನ್ನ ಕಾಲಚಕ್ರದಲ್ಲಿ ಈ ಶಂಬಾಲಯ ಮುಂಬರುವ ಕಾಲದಲ್ಲಿ ಪ್ರಪಂಚದ ಕೇಂದ್ರ ಸ್ಥಾನವಾಗುತ್ತದೆ ಎಂದು ಬರೆದಿದ್ದಾನೆ. ಇದನ್ನು ಬಹಳ ಜನ ಪ್ಲಾನೆಟ್ ಆಫ್ ಹೆಡ್ ಸೆಂಟರ್ ಅಂತಲೂ ಸಹ ಕರೆಯುತ್ತಾರೆ. ಈಗಿನ ಉಪಗ್ರಹದ ಕ್ಯಾಮೆರಾಗಳು ಕೆಳಗೆ ನಿಂತು ಯಾರಾದರೂ ಪೇಪರ್ ಓದುತ್ತಿರುವ ಪೇಪರಿನ ಹೆಡ್ಲೈನ್ ಸಹ ಸ್ಪಷ್ಟವಾಗಿ ಸೆರೆ ಹಿಡಿಯುವ ಸಾಮರ್ಥ್ಯ ಹೊಂದಿದರೂ ಸಹ ನಮ್ಮ ಭೂಮಿ ಮೇಲಿರುವ ಈ ಸ್ವರ್ಗಲೋಕವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲವೇ? US ಮತ್ತು ಜಪಾನ್ನ ನಂತರ ಸೂಪರ್ ಕಂಪ್ಯೂಟರ್ ತಯಾರು ಮಾಡುವ ದೇಶ ನಮ್ಮ ಇಂಡಿಯಾ. ಸಮುದ್ರದ ಆಳ ಎಷ್ಟು ಗೊತ್ತೇ? ಸರಿಸುಮಾರು 11 ಕಿಲೋಮೀಟರ್. ಅದರಲ್ಲಿ ಸೂರ್ಯನ ಬೆಳಕು ಓನ್ಲಿ 75 ಮೀಟರ್ಸ್ ಮಾತ್ರ ಪ್ರತಿಬಿಂಬಿಸುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶಾಕಾಹಾರಿಗಳಿರುವ ದೇಶ ನಮ್ಮ ಭಾರತ. ಸುಮಾರು 40ರಷ್ಟು ಜನರು ಮಾಂಸವನ್ನು ಮುಟ್ಟುವುದಿಲ್ಲ. ಪ್ರತಿ ಪ್ರಾಣಿಗೆ ನಿದ್ದೆ ಅವಶ್ಯಕತೆ ಅಲ್ವಾ? ಹಾಗಾದರೆ ಎಷ್ಟು ಬಾರಿ ಆಕಾರ ಹೊಂದಿರುವ ಆನೆ ದಿನಕ್ಕೆ ಎಷ್ಟು ಅವರ್ ನಿದ್ದೆ ಮಾಡುತ್ತೆ ಅನ್ಕೊಂಡಿದ್ದೀರಾ? ಆನೆಗಳು ದಿನಕ್ಕೆ ಜಸ್ಟ್ 2 ಅವರ್ಸ್ ಮಾತ್ರ ನಿದ್ದೆ ಮಾಡುತ್ತದೆ. ನಾವು ಒಂದು ದಿನಕ್ಕೆ ಎಷ್ಟು ಸಲ ಕಣ್ಣು ರೆಪ್ಪೆ ಹೊಡೆದುಕೊಳ್ಳುತ್ತೇವೆ ಗೊತ್ತೇ? ನಮಗೆ ಕೌಂಟ್ ಮಾಡೋಕ್ಕೂ ಸಹ ಆಗಲ್ಲ. ಆದರೆ ಮನುಷ್ಯ ವರ್ಷಕ್ಕೆ ಸುಮಾರು 62,05,000 ಸಲ ಕಣ್ಣಿನ ರೆಪ್ಪೆ ಆಡಿಸುತ್ತಾನಂತೆ. ಲೇಡೀಸ್ ಇದಕ್ಕೂ 2ರಷ್ಟು ಆಡಿಸುತ್ತಾರಂತೆ. ಪ್ರಪಂಚದಲ್ಲಿ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಖರಗ್ಪುರದಲ್ಲಿದೆ. ಇದು ನಮ್ಮ ದೇಶದಲ್ಲಿರೋದೇ ವಿಶೇಷ. ಇದರ ಉದ್ದ ಸುಮಾರು 3 ಕಿಲೋಮೀಟರ್ನಷ್ಟಿದೆ. ನಮ್ಮ ಭೂಮಿಯು ಒಂದು ದಿನಕ್ಕೆ 40,075 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತದೆ. ಅಂದರೆ ಒಂದು ಗಂಟೆಗೆ 1675 ಕಿಲೋಮೀಟರ್ ಇರುತ್ತದೆ. ಹಾಗಾದರೆ ಒಂದು ಸೆಕೆಂಡ್ಗೆ ಎಷ್ಟು ತಿರುಗಬಹುದು ಗೊತ್ತೇ? 465 ಮೀಟರ್ನಷ್ಟು ವೇಗದಲ್ಲಿ ತಿರುಗುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದ ನಗರ ಯಾವುದು ಗೊತ್ತೇ? ಅದು ನಮ್ಮ ಭಾರತದಲ್ಲಿರುವ ವಾರಣಾಸಿ. ಇಂಗ್ಲಿಷ್ ಲೆಟರ್ ಎ ನಿಂದ ಸ್ಟಾರ್ಟ್ ಆಗುವ ಯಾವುದೇ ದೇಶದ ಹೆಸರಾಗಲಿ ಮತ್ತೆ ಎ ಇಂದನೇ ಪೂರ್ಣಗೊಳ್ಳುತ್ತದೆ, ಒಂದು ಅಫ್ಘಾನಿಸ್ತಾನ್ ಬಿಟ್ಟು. ನಮಗೆ ಬಾಯಾರಿಕೆ ಆದರೆ 1-2 ಗ್ಲಾಸ್ ನೀರನ್ನು ಘಟಘಟ ಎಂದು ಕುಡಿದು ಬಿಡುತ್ತೇವೆ. ಆದರೆ ಒಂಟೆಗಳು ಒಂದು ಸಲ ನೀರು ಕುಡಿಯೋಕೆ ಶುರು ಮಾಡಿದರೆ ಸುಮಾರು 13 ನಿಮಿಷದಲ್ಲಿ ಬರೋಬ್ಬರಿ 113 ಲೀಟರ್ನಷ್ಟು ನೀರು ಕುಡಿಯುತ್ತವೆ ಅಂತೆ. ಕಾಂಗರುಗಳು ವೇಗವಾಗಿ ಓಡುತ್ತವೆ ಎಂದು ನಮಗೆ ಗೊತ್ತು, ಆದರೆ ಅವು ಹಿಂದೆ ನಡೆಯಲು ಆಗುವುದಿಲ್ಲವಂತೆ. ನಾಗರಹಾವಿನ ವಿಷದಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ಅದರಿಂದ ತೆಗೆಯುವ 1 ಗ್ರಾಂ ವಿಷದಿಂದ ಸುಮಾರು 150 ಜನರನ್ನು ಸಾಯಿಸಬಹುದು. ಮನುಷ್ಯನ ದೇಹದಲ್ಲಿ ಸುಮಾರು 900 ಪೆನ್ಸಿಲ್ ತಯಾರಿಸುವಷ್ಟು ಕಾರ್ಬನ್ ಇರುತ್ತದೆ. ಇಂಟರ್ನೆಟ್ ಇಲ್ಲದೆ ದಿನ ಕಳೆಯೋದು ಕಷ್ಟ. ಹಾಗಾದರೆ ಒಂದು ದಿನ ಇಂಟರ್ನೆಟ್ ಇಲ್ಲದಿದ್ದರೆ 19,600 ಕೋಟಿ ಇಮೇಲ್ಸ್, 300 ಕೋಟಿ ಗೂಗಲ್ ಸರ್ಚ್ ಪೆಂಡಿಂಗ್ನಲ್ಲಿ ಇರಲೇಬೇಕು. ಕ್ಯೂಬಾದಲ್ಲಿ ಹಗಲು ಮಾತ್ರ ಮಳೆ ಬರುತ್ತದೆ. ಹಾಗೆಯೇ ಥೈಲ್ಯಾಂಡ್ನಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ ಅಂತೆ. ಆದರೆ ನಮ್ಮ ದೇಶದಲ್ಲಿ ಯಾವಾಗ ಅಂದ್ರೆ ಆವಾಗ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಲ್ಲಿ ತುಂಬಾ ಜನ ಅಮೆರಿಕನ್ ಡಾಲರ್ಗೆ ನಮ್ಮ ಇಂಡಿಯನ್ ಕರೆನ್ಸಿಯನ್ನು ಹೋಲಿಸಿಕೊಂಡು ಅಲ್ಲಿನ ಡಾಲರ್ಗೆ ಜಾಸ್ತಿ ವ್ಯಾಲ್ಯೂವನ್ನು ಕೊಡುತ್ತಾರೆ. ನಮ್ಮ ಇಂಡಿಯನ್ ಕರೆನ್ಸಿಯನ್ನು ಕೀಳಾಗಿ ಕಾಣುತ್ತಾರೆ. ಕೆಲವು ದೇಶಗಳಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂವನ್ನು ತಿಳಿದುಕೊಂಡರೆ ನಿಜವಾಗಿಯೂ ಅಚ್ಚರಿಯಾಗುತ್ತದೆ. ಪರಾಗ್ವೆ ಕರೆನ್ಸಿ ಹೆಸರು ಗುರಾನಿ. ಇಲ್ಲಿನ 1 ರೂಪಾಯಿಗೆ ಅಲ್ಲಿನ 84 ರೂಗಳು ಸಮ. ಕೋಸ್ಟಾರಿಕಾ ಕರೆನ್ಸಿ ಹೆಸರು ಕಲೋನ್ಸ್. ಇಲ್ಲಿನ 1 ರೂಪಾಯಿಗಳಿಗೆ ಅಲ್ಲಿನ 8 ರೂಪಾಯಿ ಸಮ. ಹಂಗರಿ ಕರೆನ್ಸಿ ಹೆಸರು ಫಾರಿನ್. ಇಲ್ಲಿನ 1 ರೂಪಾಯಿ ಅಲ್ಲಿನ 4 ರೂಗಳಿಗೆ ಸಮಾನ.
ಶ್ರೀಲಂಕಾ ಕರೆನ್ಸಿ ಹೆಸರು ಶ್ರೀಲಂಕನ್ ರುಪಿ. ಇಲ್ಲಿನ 1 ರೂಪಾಯಿಗೆ ಅಲ್ಲಿನ 2 ರೂಪಾಯಿಗಳು ಸಮ. ಪಾಕಿಸ್ತಾನ್ ಕರೆನ್ಸಿ ಹೆಸರು ಪಾಕಿಸ್ತಾನ್ ರುಪಿ. ಇಲ್ಲಿನ 1 ರೂಪಾಯಿಗೆ ಅಲ್ಲಿನ 1.5 ರು ಸಮ. ಚಿಲಿ ಕರೆನ್ಸಿ ಹೆಸರು ಚಿಲಿಯನ್ ಪೆಸೋ. ಇಲ್ಲಿನ 1 ರೂಗೆ ಅಲ್ಲಿನ 10 ರೂಪಾಯಿಗಳು ಸಮ. ಮಂಗೋಲಿಯಾ ಕರೆನ್ಸಿ ಹೆಸರು ತುಗ್ರಿಕ್. ಇಲ್ಲಿನ 1 ರೂಪಾಯಿಗೆ ಅಲ್ಲಿನ 29 ರೂಪಾಯಿ ಸಮ. ಕೊಲಂಬಿಯಾ ಕರೆನ್ಸಿ ಹೆಸರು ಕೊಲಂಬಿಯನ್ ಪೆಸೋ. ಇಲ್ಲಿನ 1 ರೂಗೆ ಅಲ್ಲಿನ 42 ರೂಪಾಯಿಗಳು ಸಮ. ಕಾಂಬೋಡಿಯಾ ಕರೆನ್ಸಿ ಹೆಸರು ರಿಲ್. ಇಲ್ಲಿನ 1 ರೂಪಾಯಿ ಅಲ್ಲಿನ 59 ರೂಪಾಯಿಗಳಿಗೆ ಸಮ. ಉಗಾಂಡ ಕರೆನ್ಸಿ ಹೆಸರು ಉಗಾಂಡನ್ ಶಿಲಿಂಗ್. ಇಲ್ಲಿನ 1 ರೂಗೆ ಅಲ್ಲಿನ 50 ರೂಪಾಯಿಗಳು ಸಮ. ಬೆಲಾರಸ್ ಕರೆನ್ಸಿಯ ಹೆಸರು ರೂಬ್ಲೆ. ಇಲ್ಲಿನ 1 ರೂಪಾಯಿ ಸುಮಾರು 323 ರೂಪಾಯಿಗಳಿಗೆ ಸಮ. ವಿಯತ್ನಾಂ ಕರೆನ್ಸಿಯ ಹೆಸರು ಡಾಂಗ್. ಇಲ್ಲಿನ 1 ರೂಪಾಯಿ ಅಲ್ಲಿನ ಸುಮಾರು 334 ರೂಪಾಯಿಗಳಿಗೆ ಸಮ. ಇರಾನ್ ಕರೆನ್ಸಿ ಹೆಸರು ರಿಯಾಲ್. ಇಲ್ಲಿನ 1 ರೂಪಾಯಿ ಸುಮಾರು 469 ರೂಪಾಯಿಗಳಿಗೆ ಸಮ. ಎಲ್ಲಾ ದೇಶಗಳಿಗಿಂತಲೂ ನಮ್ಮ 1 ರೂಪಾಯಿಗೆ ಈ ದೇಶದಲ್ಲಿ ವ್ಯಾಲ್ಯೂ ಜಾಸ್ತಿ. ಸೊ ಫ್ರೆಂಡ್ಸ್, ನಮ್ಮ 1 ರೂಪಾಯಿ ವ್ಯಾಲ್ಯೂ ಬಹಳ ದೇಶಗಳಲ್ಲಿ ಎಷ್ಟು ಅಂತ ತಿಳಿದುಕೊಂಡಿದ್ದೀರಲ್ಲ. ಇಂದಿನಿಂದ ನಮ್ಮ 1 ರೂಪಾಯಿ ಡಾಲರ್ಗೆ ಹೋಲಿಸಿಕೊಂಡು ನಿರಾಸೆ ಪಡದೇ ಇರೋಣ. ಅದ್ಭುತವಾದ ನಗರ, 12 ಅಡಿ ಮನುಷ್ಯರು, 100 ವರ್ಷ ಜೀವಿಸುವ ಜನಾಂಗ, ಸಾಧಾರಣ ಪ್ರಪಂಚಕ್ಕೆ ದೂರವಾಗಿ ಗೌಪ್ಯವಾಗಿ ಅವರ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳುತ್ತಿರುವ ಜಾತಿ, ನಂಬದೇ ಇರುವಂತಹ ಜೀವನಾವಧಿ, ಅದ್ಭುತವಾದ ಶಕ್ತಿ. ಇದು ನಿಜನ ಅಥವಾ ಫ್ಯಾಂಟಸಿನ ಇಲ್ಲ ಮಿಸ್ಟ್ರಿನ? 100 ವರ್ಷದಿಂದ ಎಷ್ಟೋ ಜನರನ್ನು ಆಕರ್ಷಿಸುತ್ತಿರುವ ಈ ನಗರ ಎಲ್ಲಿದೆ? 100 ಸ್ಯಾಟಲೈಟ್ಗಳಿದ್ದರೂ ಹೆಜ್ಜೆ ಹೆಜ್ಜೆಗೂ ಸ್ಕ್ಯಾನ್ ಮಾಡುವ ಕ್ಯಾಮೆರಾಗಳಿದ್ದರೂ ಸಹ ಈ ನಗರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲವೇ? ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಸ್ವರ್ಗಲೋಕ ಅಂದರೆ ಇದೇನೋ, ದೇವತೆಗಳೆಂದರೆ ಇವರೇನೋ? ಬನ್ನಿ ಆ ಅದೃಶ್ಯ ನಗರದ ಬಗ್ಗೆ ತಿಳಿದುಕೊಳ್ಳೋಣ.